ಒಮ್ಮೆ ಕೈಲಾಸ ಪರ್ವತದಲ್ಲಿ ಪರಮಶಿವ ಮತ್ತು ಪಾರ್ವತೀದೇವಿ ವಾಸಿಸುತ್ತಿದ್ದರು. ಪರಮಶಿವನು ಲೋಕಸಂಚಾರಕ್ಕೆ ಹೋಗುತ್ತಿದ್ದ ಸಮಯದಲ್ಲಿ ಪಾರ್ವತೀದೇವಿ ಒಂಟಿಯಾಗಿದ್ದರು. ಒಂದು ದಿನ ಸ್ನಾನ ಮಾಡುವಾಗ ತನ್ನ ರಕ್ಷಣೆಗಾಗಿ ಯಾರೂ ಇಲ್ಲವೆಂದು ಆಲೋಚಿಸಿದ ಪಾರ್ವತೀದೇವಿ ತಾನು ಬಳಸಿದ ಹಳದಿ ಮಣ್ಣಿನಿಂದ ಒಂದು ಸುಂದರ ಬಾಲಕನನ್ನು ರೂಪಿಸಿ ಅವನಿಗೆ ಜೀವ ನೀಡಿದರು. ಆ ಬಾಲಕನೇ ಗಣೇಶ. ಪಾರ್ವತೀದೇವಿಯವನಿಗೆ ನಾನು ಸ್ನಾನಕ್ಕೆ ಹೋಗುವಾಗ ಯಾರೂ ಒಳಗೆ ಬರಬಾರದು ಎಂದು ಆದೇಶಿಸಿ ದ್ವಾರದ ಕಾವಲುಗಾರನಾಗಿ ನಿಲ್ಲಿಸಿದರು. ಸ್ವಲ್ಪ ಸಮಯದ ನಂತರ ಪರಮಶಿವನು ಕೈಲಾಸಕ್ಕೆ ಮರಳಿದರು. ದ್ವಾರದ ಬಳಿ ನಿಂತಿದ್ದ ಬಾಲಕನು ಶಿವನನ್ನು ಒಳಗೆ ಬಿಡಲಿಲ್ಲ. ನನ್ನ ತಾಯಿಯ ಆದೇಶವಿದೆ, ಯಾರೂ ಒಳಗೆ ಬರಬಾರದು ಎಂದು ಧೈರ್ಯವಾಗಿ ಹೇಳಿದನು. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಬಾಲಕನ ತಲೆ ಕತ್ತರಿಸಿದರು. ಪಾರ್ವತೀದೇವಿ ಸ್ನಾನ ಮುಗಿಸಿ ಹೊರಬಂದಾಗ ಈ ದುಃಖದ ದೃಶ್ಯವನ್ನು ನೋಡಿ ಅತೀವ ದುಃಖಿತರಾದರು. ಅವರು ಸರ್ವಲೋಕವನ್ನು ನಾಶ ಮಾಡುವಂತೆ ಕ್ರೋಧದಿಂದ ಶೋಕಿಸಿದರು. ಪಾರ್ವತಿಯ ಕಣ್ಣೀರು ಮತ್ತು ಕೋಪವನ್ನು ಕಂಡ ಪರಮಶಿವನು ತನ್ನ ತಪ್ಪನ್ನು ಅರಿತುಕೊಂಡನು. ತಕ್ಷಣವೇ ದೇವತೆಗಳಿಗೆ ಉತ್ತರ ದಿಕ್ಕಿನಲ್ಲಿ ಮೊದಲು ಕಂಡುಬರುವ ಜೀವಿಯ ತಲೆಯನ್ನು ತಂದುಕೊಡಿ ಎಂದು ಆದೇಶಿಸಿದರು. ದೇವತೆಗಳು ಕಾಡಿನಲ್ಲಿ ತಿರುಗಿ ಮಲಗಿದ್ದ ಒಂದು ಆನೆಯ ತಲೆಯನ್ನು ತಂದರು. ಶಿವನು ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದರು. ಹೀಗೆ ಗಣೇಶನು ಆನೆ ತಲೆಯ ದೇವನಾಗಿ ಪುನರ್ಜನ್ಮ ಪಡೆದನು. ಪಾರ್ವತೀದೇವಿ ಸಂತೋಷಗೊಂಡರು. ಪರಮಶಿವನು ಗಣೇಶನನ್ನು ಆಶೀರ್ವದಿಸಿ, ನೀನು ಗಣಗಳ ಅಧಿಪತಿ ಗಣಪತಿ. ಯಾವುದೇ ಕಾರ್ಯ ಆರಂಭಿಸುವ ಮೊದಲು ನಿನ್ನ ಪೂಜೆ ಮಾಡದೆ ಕೆಲಸ ಶುರುವಾಗುವುದಿಲ್ಲ ಎಂದು ವರ ನೀಡಿದರು. ಅದೇ ಕಾರಣದಿಂದ ಇಂದು ಕೂಡ ಎಲ್ಲ ಶುಭ ಕಾರ್ಯಗಳ ಆರಂಭದಲ್ಲಿ ಗಣೇಶ ಪೂಜೆ ಮಾಡಲಾಗುತ್ತದೆ. ಗಣೇಶನು ಬುದ್ಧಿವಂತನೂ ವಿನಯಶೀಲನೂ ಆಗಿದ್ದ. ಒಮ್ಮೆ ವ್ಯಾಸ ಮಹರ್ಷಿ ಮಹಾಭಾರತವನ್ನು ಬರೆಯಲು ಗಣೇಶನ ನೆರವನ್ನು ಬೇಡಿದರು. ಗಣೇಶನು ಒಂದು ಷರತ್ತು ಇಟ್ಟನು. ನೀವು ಹೇಳುವ ಪ್ರತಿಯೊಂದು ಶ್ಲೋಕವನ್ನು ನಾನು ಅರ್ಥ ಮಾಡಿಕೊಂಡು ಬರೆಯಬೇಕು. ವ್ಯಾಸರು ಸಹ ಒಪ್ಪಿಕೊಂಡರು. ಹೀಗೆ ಮಹಾಭಾರತದ ಮಹಾಕಾವ್ಯ ಜನ್ಮವಾಯಿತು. ಇದರಿಂದ ಗಣೇಶನ ಜ್ಞಾನ ಮತ್ತು ಏಕಾಗ್ರತೆ ಲೋಕಕ್ಕೆ ತಿಳಿಯಿತು. ಗಣೇಶನ ವಾಹನ ಮೂಷಿಕ ಅಂದರೆ ಇಲಿ. ಇದು ಸಣ್ಣತನ ಮತ್ತು ಅಹಂಕಾರದ ಮೇಲೆ ಜಯವನ್ನು ಸೂಚಿಸುತ್ತದೆ. ದೊಡ್ಡ ಆನೆ ತಲೆ ಮತ್ತು ಸಣ್ಣ ಇಲಿ ವಾಹನ ಇವು ಜೀವನದಲ್ಲಿ ಸಮತೋಲನ ಇರಬೇಕು ಎಂಬ ಸಂದೇಶವನ್ನು ಕೊಡುತ್ತವೆ. ಗಣೇಶನ ದೊಡ್ಡ ಕಿವಿಗಳು ಹೆಚ್ಚು ಕೇಳಬೇಕು, ಸಣ್ಣ ಬಾಯಿ ಕಡಿಮೆ ಮಾತನಾಡಬೇಕು ಎಂಬುದನ್ನು ಹೇಳುತ್ತವೆ. ಈ ರೀತಿ ಶ್ರೀಗಣೇಶನು ವಿಘ್ನಗಳನ್ನು ದೂರ ಮಾಡುವ ಜ್ಞಾನ ಮತ್ತು ಶುಭದ ದೇವನಾಗಿ ಜನಮನದಲ್ಲಿ ನೆಲೆಸಿದ್ದಾನೆ. ಭಕ್ತಿಯಿಂದ ಅವನನ್ನು ಸ್ಮರಿಸಿದರೆ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ಸುಖ ದೊರಕುತ್ತದೆ ಎಂದು ನಂಬಲಾಗುತ್ತದೆ.